ಎಲ್ಲರಿಗೂ ನಮಸ್ಕಾರ. ಇದರ ಮೊದಲ ವಿಡಿಯೋದಲ್ಲಿ 1 ಮೀಟರ್ ಕ್ಲಾತಲ್ಲಿ ಫ್ರಾಕು ಸ್ಟಿಚಿಂಗ್ ಯಾವ ಥರ ಮಾಡೋದನ್ನು ತೋರಿಸಿದ್ದೆ. ಇವಾಗ ಕಟಿಂಗ್ ತೋರಿಸ್ತಾ ಇದ್ದೀನಿ. ಇದು ಟೋಟಲ್ ಫ್ರಾಕ್ ಲೆಂತ್ ಬಂದ್ಬಿಟ್ಟು ನಮಗೆ 20 ಇಂಚು ರೆಡಿ ಬರುತ್ತೆ. ಅದರಲ್ಲಿ ನಾನು 9 ಇಂಚು ಬಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಮಿಕ್ಕಿದೆಲ್ಲನೂ ಕೆಳಗಡೆ ಫ್ರಿಲ್ಸಿಗೆ ಯೂಸ್ ಮಾಡಿದ್ದೀನಿ. ಇವಾಗ ನಾನೊಂದು ರೆಫರೆನ್ಸಿಗೆ ನಿಮಗೊಂದು ಫ್ರಾಕನ್ನು ತೋರಿಸ್ತಾ ಇದ್ದೀನಿ. ಈ ಬಾಡಿ ಲೆಂತು ಎಷ್ಟಿದೆ ನೋಡ್ಕೊಳ್ಳಿ. ಇದು 8.5 ಇದೆ, 8 ಇದೆ ಸಾರಿ. ನಾನು 9 ಇಡ್ತಾ ಇದ್ದೀನಿ. ಮೇಲಿನ ಪಾರ್ಟಿಗೆ ಮಾತ್ರ ಲೈನಿಂಗ್ ಕಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಬಾಡಿಗೆ ಮೊದಲು ಕೂಡ ವಿಡಿಯೋದಲ್ಲಿ ನಾನು ಬಾಡಿಗೆ ಫ್ರಂಟ್ ಪಾರ್ಟಲ್ಲಿ ಮಾತ್ರ ಲೈನಿಂಗ್ ಹಾಕಿದೆ. ಈಗ ಇದಕ್ಕೆ 2 ಸೈಡ್ ಹಾಕ್ತೀನಿ. ಅಂದರೆ ಚಿಕ್ಕ ಮಕ್ಕಳಿಗೆ ಯಾವುದೇ ಇರಿಟೇಟ್ ಆಗಬಾರ್ದು ಅನ್ನೋದೊಂದು ಉದ್ದೇಶಕ್ಕೆ ಕಾಟನ್ ಲೈನಿಂಗು ಒಂದು ಎಷ್ಟು ತೊಗೊಂಡಿನಿ ನೋಡಿರಿ, ಒಂದು 10 ಸೆಂಟಿಮೀಟ್ರ್ ಅಥವಾ 15 ಸೆಂಟಿಮೀಟ್ರ್ ತೊಗೊಂಡಿರ್ಬೇಕು. ನಾನು ತೊಗೊಂಡಿರೋದು 10 ಇಂಚು, ಅಂದರೆ 10 ಇಂಚ್ ಅಂದರೆ 15 ಸೆಂಟಿಮೀಟ್ರ್ ಬರುತ್ತೆ ಅಷ್ಟೇ. ಆಯಿತಾ, ಇದು ಲೈನಿಂಗು ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಡಬಲ್ ಫೋಲ್ಡ್ ಹಾಕ್ಕೊಂಡು ಚಿಕ್ಕ ಮಕ್ಕಳಿಗೆ ಶೋಲ್ಡ್ರ್ ಬಂದುಬಿಟ್ಟು ಹುಟ್ಟಿದ ಕೂಸಲಿಂತ 1-2 ವರ್ಷ ಮಗುವರೆಗೆ, ಇದು ಬಂದುಬಿಟ್ಟು ಫ್ರಾಕು 2 ವರ್ಷ ಮಗುಗೆ 8ಲಿಂದ 9 ಇಂಚು ಬಾಡಿ ಬರುತ್ತೆ. ಶೋಲ್ಡ್ರ್ ಬಂದುಬಿಟ್ಟು 10, ಟೋಟಲ್ 10 ಬರುತ್ತೆ. ಅದರಲ್ಲಿ 5 ಇವಾಗ ನಾನು ಇದಕ್ಕೆ ಮೆಜರ್ಮೆಂಟ್ ತೊಗೊತೀನಿ. ಕೆಳಗಿನ ಭಾಗ ಮೇಲಿನ ಭಾಗ 2 ಕಡೆ ನೀಟಾಗಿ ಇರಬೇಕು. ಹೆಚ್ಚು ಕಡಿಮೆ ಎಂಬುದು ಇರಬಾರ್ದು. ಇವಾಗ ಅರ್ಧ ಇಂಚು ಮಾರ್ಜಿನ್ ಪರ್ಪಸ್ ಬಿಡಬೇಕು. ಮತ್ತು ನಮಗೆ ಎಷ್ಟು ಬೇಕು ಲೆಂತು 9 ಇಂಚು. ಮತ್ತು ಶೋಲ್ಡರು 5 ಇಂಚ್ ಇಟ್ಟಿದ್ದೀನಿ. ಮತ್ತು ಡೌನ್ಗೂ ಒಂದು 5 ಇಂಚು. ಇದು ಹಾರ್ಮೋಲ್ಗೆ ಮಾರ್ಕಿಂಗ್ ಅನ್ನೋ ಮಾತು. ಈ ಥರ ರೌಂಡ್ ಮಾರ್ಕಿಂಗ್ ಮಾಡಿಕೊಂಡು, ಈಗ ಚೆಸ್ಟ್ ಲೂಸು ಮಿನಿಮಮ್ 20 ಇರುತ್ತೆ. ನಾನು 21 ಅಂದರೆ 22 ಇಟ್ಟಿದ್ದೀನಿ. 11 ಅಂದರೆ ನಾನು ಡಬಲ್ ಫೋಲ್ಡ್ ಮೇಲೆ 5.5 ಇಟ್ಟಿದ್ದೀನಿ. 5 ಇಂಚು ಶೋಲ್ಡ್ರ್ ಇಟ್ಟಿದ್ದೀನಿ, 5.5 ಚೆಸ್ಟು, ಮತ್ತು ಡಬಲ್ ಫೋಲ್ಡ್ ಮೇಲೆ 5 ಇಂಚು ಅಂದರೆ ನೀವು ಅಂದ್ಕೊಳ್ಳಿ 20 ಇಂಚು ವೆಸ್ಟು, 22 ಇಂಚು ಚೆಸ್ಟು, ಈ ಥರ. ಓಕೆನಾ. ಶೋಲ್ಡ್ರ್ ಹತ್ರ 5, ಡಬಲ್ ಫೋಲ್ಡ್ ಮೇಲೆ ಡೌನ್ಗೆ ವೆಸ್ಟ್ ಹತ್ರ 5 ಇಂಚು, ಮತ್ತು ಮಿಡಲಲ್ಲಿ 5.5 ಇಂಚು ಈ ಥರ ತೊಗೊಂಡಿದ್ದೀನಿ ನಾನು. 5.5 ತೊಗೋಬೋದು, 6 ಕೂಡ ತೊಗೋಬೋದು. ಯಾಕಂದರೆ ಸ್ವಲ್ಪ ಲೂಸ್ ಇದ್ದರೆ ಮತ್ತೆ ಬೇಕಾದ್ರೆ ಟೈಟ್ ಮಾಡ್ಕೋಬೋದು. ಮತ್ತು ಸ್ವಲ್ಪ ಶೋಲ್ಡ್ರ್ ಕ್ರಾಸ್ ಮಾಡ್ಕೋಬೇಕು. ಸ್ವಲ್ಪ ಮಕ್ಕಳ ಶೋಲ್ಡ್ರ್ ಗ್ರಿಪ್ಪು ಇರಲ್ಲ, ಸೊ ಒಂದು ಅರ್ಧ ಇಂಚು ಶೋಲ್ಡರ್ ಡ್ರಾಪ್ನ ಮಾಡ್ಕೋಬೇಕು. ಈ ಥರ ಕ್ರಾಸ್ ಕಟ್ ಮಾಡ್ಕೋಬೇಕು. ಮತ್ತು ವೆಸ್ಟ್ ಹತ್ರ ಒಂಚೂರು ಕ್ರಾಸ್ ತೆಗಿಬೇಕು ನೋಡಿರಿ, ಈ ಥರ. ಇದು ಡಾಟ್ಸ್ ಹಾಕ್ತೀವಲ್ಲ, ಈ ಥರ ಕ್ರಾಸ್ ತೆಗೆದ್ರೆ ಫ್ರಾಕ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಬಾಡಿ ಕಟ್ಟಿಂಗು. ಫ್ರಂಟ್ ಡೌನ್ ಕೂಡ 4 ಇಂಚು 3.5 ಇಂಚು ಕೂಡ ನಡೀತಿದೆ. ನಾನು 4 ಇಂಚು ಹಾಕಿದ್ದೀನಿ. ಬ್ಯಾಕ್ ಸೈಡ್ಗೆ 1-2 ಇಂಚೆ ತೊಗೊಳ್ಳೋಣ ಅಷ್ಟೇ, ಜಾಸ್ತಿ ತೊಗೊಳಕ್ಕೆ ಹೋಗಬಾರ್ದು. ಬ್ಯಾಕ್ ನೋಡಿರಿ ಸೇಮ್ ಇಟ್ಕೊಂಡು ಒಂದು 2 ಇಂಚಸ್ ಅಷ್ಟೇ ರೌಂಡ್ ಮಾಡಿಕೊಂಡು ಇದನ್ನು ಕಟ್ಟಿಂಗ್ ಮಾಡಿ ಬ್ಯಾಕ್ ಸೈಡಲ್ಲಿ ಓಪನ್ ಮಾಡ್ಕೋಬೇಕು ಈ ಥರ. ಇದಾಯಿತು ಬ್ಯಾಕ್ ಪಾರ್ಟು, ಇದಾಯಿತು ಫ್ರಂಟ್ ಪಾರ್ಟು. ಇವಾಗ 1 ಮೀಟ್ರ್ ಕ್ಲಾತ್ ಬ್ಲೌಸ್ ಪೀಸೇ ತೊಗೊಳ್ಳಿ ನೀವು, ಕಾಟನ್ ಇದ್ದರೆ ಚೆನ್ನಾಗಿ ಮಕ್ಕಳಿಗಿನ್ನ. ಇದನ್ನು 1 ಪೀಸ್ ಇಟ್ಕೊಂಡು ಈ ಥರ ಡಬಲ್ ಫೋಲ್ಡ್ ಮೇಲೆ ಹಾಕಿದ್ನಲ್ಲ, ಬ್ಯಾಕು ಫ್ರಂಟು ಇದರಲ್ಲಿ ನಮಗೂ ಬರುತ್ತೆ. ಇವಾಗ ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು. ಯಾಕಂದರೆ ಒಂದು ಸೈಡ್ ತೊಗೋಬೇಕು, ಈ ಮಿಕ್ಕಿದ ಪೀಸು ಕೂಡ ಸೈಡಿಗೆ ಕಟ್ ಮಾಡಿ ಇಟ್ಕೋಬೇಕು. ಅದು ಯಾವುದನ್ನ ಡೋರಿಗೆ ಅನ್ಕನೇ ಯೂಸ್ ಆಗುತ್ತೆ ಈ ಥರ. ಇದಾದ ನಂತರ ಕೆಳಗಡೆ ಫ್ರಿಲ್ಸ್ ಇರ್ತಾವಲ್ಲ, ಫ್ರಿಲ್ಸಿಗೆ ಡಬಲ್ ಫೋಲ್ಡು ತೊಗೊಂಡು ಈ ಥರ ಸೆಟ್ ಮಾಡ್ಕೋಬೇಕು. ನಮಗೆ ಲೆಂತ್ ಎಷ್ಟು ಬೇಕು, ಟೋಟಲ್ ಲೆಂತು 20 ಇಂಚ್ ಅಲ್ವಾ. ಈಗ ಫ್ರಾಕ್ ಇದೆಯಲ್ಲ, ಆ ಫ್ರಾಕ್ ಅಂತ 1-2 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಮೆಜರ್ಮೆಂಟ್ ಇದ್ದರೆ 2 ಇಂಚ್ ಎಕ್ಸ್ಟ್ರಾ, ಇಲ್ಲಾಂದರೆ 20ರಲ್ಲಿ ಎಷ್ಟು ಬರುತ್ತೆ, 9 ಇಂಚು ನಾವು ಮೈನಸ್ ಮಾಡಿದ್ರೆ 11 ಇಂಚು ಇರುತ್ತೆ. 11 ಅಂದರೆ ಕೆಳಗನ ಫೋಲ್ಡಿಗೆಲ್ಲ ಬಿಟ್ಬಿಟ್ಟು ಒಂದು 13 ಇಂಚು ತೊಗೊಂಡ್ರೆ ಸಾಕು. ಅವಾಗ ಟೋಟಲ್ 20 ಇಂಚು ಬರುತ್ತೆ. ಇದಕ್ಕಿಂತ 1-2 ಇಂಚು ಜಾಸ್ತಿ ತೊಗೊತಾ ಇದ್ದೀನಿ ನಾನು. ಫೋಲ್ಡಿಂಗು ಕೂಡ ಬಟ್ಟೆ ಬಿಟ್ಕೋಬೇಕು. ಸ್ವಲ್ಪ ಫೋಲ್ಡಿಂಗ್ 1 ಇಂಚ್ ಫೋಲ್ಡಿಂಗ್ ಆದರೆ ಸಾಕು. ಮೆಜರ್ಮೆಂಟ್ ತೊಗೊಂಡು ಈ ಥರ ಇದನ್ನು ಮಾರ್ಕ್ ಹಾಕಿ ಕಟ್ಟಿಂಗ್ನ ಮಾಡ್ಕೋಬೇಕು. ಇದು ಫ್ರಿಲ್ಸು ಸ್ವಲ್ಪ ಜಾಸ್ತಿ ಬರಬೇಕಾದ್ರೆ ಏನು ಮಾಡಬೇಕು ನಾವು, ಇದಕ್ಕೆ ಸ್ವಲ್ಪ ಜಾಯಿಂಟ್ನ ಮಾಡ್ಕೋಬೇಕು. ಯಾಕಂದರೆ ಕ್ಲಾತು ತುಂಬ ಮಿಕ್ಕುತ್ತೆ ಇದರಲ್ಲಿ. 1 ಮೀಟ್ರ್ ಆದರೆ ಅನ್ನಿಸ್ತದೆ 1 ಮೀಟ್ರಲ್ಲೇ ಫ್ರಾಕ, ಬಟ್ 1 ಮೀಟ್ರಲ್ಲೇ ಫ್ರಾಕ್ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಇದು ಕಸ್ಟಮರ್ಗೆ ನಾನು ಆರ್ಡ್ರ್ ಮಾಡಿದ್ರು, ಸೊ ಅವ್ರಿಗೆ ಸ್ಟಿಚಿಂಗ್ ಮಾಡಿದೆ. ಬಟ್ ಸ್ಟಿಚಿಂಗ್ ಮಾಡಿದ ಫ್ರಾಕನ್ನು ತೊಗೊಳಕ್ಕೂ ಟೈಮ್ ಕೊಟ್ಟಿಲ್ಲ. ಫೋಟೋ ತೊಗೋಬೇಕು ಅಂದ್ಕೊಂಡಿದ್ದೆ, ಒಂದು ಫೋಟೋ ತೊಗೊಳ್ಳೋಣ, ಒಂದು ವೀಡಿಯೋ ತೊಗೊಳ್ಳೋಣ ಅಂದ್ಕೊಂಡ್ರೆ ಅವ್ರು ಟೈಮೇ ಕೊಟ್ಟಿಲ್ಲ ನನಗೆ. ಇದು ನೋಡಿರಿ, ಇದು ಜಾಯಿಂಟಿಗೆ ಒಂದು ಸೈಡ್ ಜಾಯಿಂಟ್ ಮಾಡ್ಕೊಂಡ್ರೆ ರೆಫಲ್ಸ್ ಅಂದರೆ ಫ್ರಿಲ್ಸ್ ಜಾಸ್ತಿ ಬರ್ತಾವೆ. ತುಂಬ ಚೆನ್ನಾಗಿ ಫ್ರಾಕು
ಆಗುತ್ತೆ ಅನ್ನೋದು. ಕೆಳಗನೆ ರಿಫಲ್ಸ್ ಸೈಜಿಗೆ ನಾನು ಅಲ್ಲಿ ಲೈನಿಂಗು ಯೂಸ್ ಮಾಡ್ತಾಯಿಲ್ಲ, ಓನ್ಲಿ ಕಾಟನ್ ಕ್ಲಾತೇ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಡಬಲ್ ಫೋಲ್ಡ್ ಮೇಲೆ ನೋಡಿರಿ ಈ ಥರ ಡಬಲ್ ಫೋಲ್ಡ್ ತೊಗೊಂಡು ಸ್ಲೀವ್ಸು ಕಟಿಂಗ್ನ ಮಾಡ್ಕೋಬೇಕು. ಸ್ಲೀವ್ಸು ಕೂಡ ಪಫ್ ಸ್ಲೀವ್ಸೇ. ಫಸ್ಟು ನಮಗೆ ಒಂದು 4 ಇಂಚಿಗೆ ಒಂದು ಮಾರ್ಕು. ಇದಾದ ನಂತರ ಮತ್ತು ಡೌನ್ಗೆ ನಾನು ಆಟೋಮೆಟಿಕ್ ಹಾಕ್ಬಿಟ್ಟೆ ಮಾರ್ಕಿಂಗು, ಯಾಕಂದರೆ ಕೈ ಕುಂತುಬಿಟ್ಟಿದೆ ಆಲ್ರೆಡಿ. ಹೆಂಗೆ ಹಾಕಿದ್ರೂ ಅದು ಕರೆಕ್ಟಾಗಿ ಫಿಟ್ಟಿಂಗೇ ಬಂದುಬಿಡುತ್ತೆ. ನೋಡಿರಿ ಈ ಥರ ಮಾರ್ಕ್ ಮಾಡ್ಕೋಬೇಕು ಸ್ಲೀವ್ಸಿಗೆ. ಇದಾದ ನಂತರ ಕಟಿಂಗ್ ಮಾಡ್ಕೋಬೇಕು. ಟೋಟಲ್ ನನಗೆ 20 ಇಂಚು, ಅಂದರೆ ಟೋಟಲ್ ಮೇಲೆ 10 ಇಂಚ್ ಇಟ್ಟಿದ್ದೀನಿ ಹಿಂಗೆ ವಿಡ್ತಲ್ಲಿ. ಇದನ್ನು ಕಟಿಂಗ್ ಮಾಡ್ಕೋಬೇಕು. ಯಾಕಂದರೆ ಪಫು ಚೆನ್ನಾಗಿ ಬರಬೇಕು ಸ್ಲೀವ್ಸ್ಗೆ. ರೆಫಲ್ಸ್ ಅಂದರೆ ಫ್ರಿಲ್ಸ್ ಹಾಕ್ತೀವಲ್ಲ ತುಂಬ ಚೆನ್ನಾಗಿ ಕೂಡುತ್ತೆ. ಅದ್ರ ಪರ್ಪಸ್ ಆಗಿ ನಾನು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ. ಮಧ್ಯದಲ್ಲಿ ಕ್ಲಾತು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋದಲ್ಲಿದೆ ನೋಡಿರಿ. ನಾನು ಹೆಂಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ, ಎಲ್ಲೆಲ್ಲಿ ಕ್ಲಾತು ನಾನು ತೊಗೋಬೇಕು ಅಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಇದು ಸ್ಲೀವ್ಸ್ ಕಟಿಂಗ್ ಆಯಿತು. ಸ್ವಲ್ಪ ಕ್ರಾಸ್ ತೊಗೋಬೇಕು ಡೌನ್ಗೆ, ಯಾಕಂದರೆ ಜಾಸ್ತಿ ಫ್ರಿಲ್ಸ್ ಬಂದಾಗ ಡೌನ್ಗೆ ಸ್ಲೀವ್ಸ್ ಉದ್ದ ಬರಬಾರ್ದು. ಸೊ ಅದ್ರ ಪರ್ಪಸ್ ಆಗಿ ಇದು ಕಟಿಂಗ್ ಆಯಿತು. ಇವಾಗ ನಾವು ಒಂದು ಡೋರಿ ಪರ್ಪಸ್ ಆಗಿ ಸ್ವಲ್ಪ 2 ರೆಫಲ್ಸ್ ಅಂದರೆ 2 ಪೀಸು ಕಟ್ ಮಾಡ್ಕೋಬೇಕು. 1 ಇಂಚಿದು ಒಂದೊಂದು ಪೀಸ್ ಕಟ್ ಮಾಡ್ಕೊಂಡ್ರೆ ಅದು ಡೋರಿಗೆ ಯೂಸ್ ಮಾಡ್ಕೋಬೋದು ಅನ್ನೋದು. ಲಾಸ್ಟ್ ವೀಡಿಯೋದಲ್ಲಿ ಯಾರನ್ನ ನಂದು ವೀಡಿಯೋ ನೋಡಿಲ್ಲ ಅಂದರೆ ಸ್ಟಿಚಿಂಗ್ ವೀಡಿಯೋ ನಾನು ಇದು ಕೆಳಗಡೆ ಕೊಟ್ಟಿರ್ತೀನಿ, ವೀಡಿಯೋ ನೋಡಿರಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು.